ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು. ರಕ್ತದಲ್ಲೇ ಎರಡು ರೀತಿಯ ಒಂದು ರಕ್ತ ಕಣಗಳಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳು. ಈ ರಕ್ತ ಕಣಗಳು ರಕ್ತಕ್ಕೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ರಕ್ತ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ನಮ್ಮ ದೇಹವು ಚೆನ್ನಾಗಿರ್ಬೇಕಂದ್ರೆ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಇರಲೇಬೇಕು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಈ ಒಂದು ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಏನ್ ಕೆಲಸ ಮಾಡುತ್ತೆ ಮತ್ತೆ ಇದರಿಂದ ಯಾವ ರೋಗ ಬರುತ್ತದೆ ಮತ್ತೆ ಇವು ಕಮ್ಮಿ ಆದ್ರೆ ಯಾವ ರೋಗ ಬರುತ್ತದೆ, ಇದು ಏನು ಬಾಡಿಗೆ ದೇಹಕ್ಕೆ ಏನು ಕಾರ್ಯಗಳನ್ನು ಮಾಡುತ್ತದೆ ಅನ್ನೋದು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ. ಈ ಒಂದು ಟಾಪಿಕ್ ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಪಿ ಸಿ ಇಂದ ಡಿ.ಸಿ ವರೆಗೆ, ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವರೆಗೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಎಸ್.ಡಿ.ಎಫ್.ಡಿ.ಎ ಹಲವಾರು ಎಕ್ಸಾಮ್, ಎಸ್.ಎಸ್.ಸಿ, ಗ್ರೂಪ್ ಸಿ, ಅದೇ ರೀತಿ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕೆಂಪು ರಕ್ತ ಕಣಗಳು ಫಸ್ಟ್ ನೋಡೋಣ ವಿದ್ಯಾರ್ಥಿಗಳೇ. ಕೆಂಪು ರಕ್ತ ಕಣಗಳನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರೀತೇವೆ ಅಂದ್ರೆ ಆರ್ ಬಿ ಸಿ. ಆರ್ ಬಿ ಸಿ ಆರ್ ಬಿ ಸಿ ಇಂಗ್ಲಿಷ್ ಅಲ್ಲಿ ಆರ್ ಬಿ ಸಿ ಎಂದು ಕರೆಯುತ್ತೇವೆ. ರಕ್ತ ಫಸ್ಟ್ ರಕ್ತ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ವಿಲಿಯಂ ಆರ್ವೆ. ವಿಲಿಯಂ ಆರ್ವೆ ವಿಲಿಯಂ ಆರ್ವೆ ರಕ್ತ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಆರ್ವೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ರಕ್ತವನ್ನು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್. ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ವಿದ್ಯಾರ್ಥಿಗಳೇ. ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಈತ ರಕ್ತ ಪರಿಚಲನವನ್ನು ಕಂಡುಹಿಡಿದ ವಿಜ್ಞಾನಿ. ಈತ ರಕ್ತವನ್ನು ಗುಂಪುಗಳನ್ನಾಗಿ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್. ಈ ಎರಡು ಕ್ವಶನ್ಗಳು ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ಗೆ ರಕ್ತದ ಒಂದು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಕ್ಕಾಗಿ ಇದನಿಗೆ ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಯಾವ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ನೊಬೆಲ್ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಯಾರಿಗಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ಗೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ರಕ್ತ ಎನ್ನುವುದು ಮನುಷ್ಯನಲ್ಲಿ ಎಷ್ಟು ಲೀಟರ್ ಇರಬೇಕಂದ್ರೆ 5ರಿಂದ 6 ಲೀಟರ್ ರಕ್ತ ಇರುತ್ತದೆ. 5ರಿಂದ 6 ಲೀಟರ್ ರಕ್ತ ಇರುತ್ತದೆ ಒಬ್ಬ ಮನುಷ್ಯನಲ್ಲಿ. ಅದೇ ರೀತಿ ನಮ್ಮ ಹೃದಯ ಬಡಿತಕ್ಕೆ ಕೂಡ ರಕ್ತ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಒಂದು ನಿಮಿಷಕ್ಕೆ ನಮ್ಮ ಹೃದಯ ಬಡಿತ ಎಷ್ಟಪ್ಪ ಅಂದ್ರೆ 1 ನಿಮಿಷಕ್ಕೆ 72 ಬಾರಿ ನಮ್ಮ ಹೃದಯ ಬಡಿತ ಆಗುತ್ತದೆ. ನಮ್ಮ ಹೃದಯ ಹೊಡೆದುಕೊಳ್ಳುತ್ತದೆ. ಆ ಹೊಡೆದುಕೊಳ್ಳಬೇಕಾದ್ರೆ ರಕ್ತ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅದರಿಂದ ಇವತ್ತು ನೋಡೋಣ ವಿದ್ಯಾರ್ಥಿಗಳೇ ಆರ್ ಬಿ ಸಿ. ಆರ್ ಬಿ ಸಿ ಯ ಫುಲ್ ಫಾರ್ಮ್ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಅನೇಕ ಎಕ್ಸಾಮ್ ಅಲ್ಲಿ. ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್. ರೆಡ್ ಬ್ಲಡ್ ಸೆಲ್ಸ್. ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್. ಇದು ಅನೇಕ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫುಲ್ ಫಾರ್ಮ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್. ಅದೇ ರೀತಿ ಕೆಂಪು ರಕ್ತ ಕಣಗಳಿಗೆ ಇನ್ನೊಂದು ವೈಜ್ಞಾನಿಕ ಹೆಸರು ಇರುತ್ತೆ ವಿದ್ಯಾರ್ಥಿಗಳಿಗೆ. ವೈಜ್ಞಾನಿಕ ಹೆಸರು ಅಂದ್ರೆ ಇವಾಗ ಮಾನವನಿಗೆ ವೈಜ್ಞಾನಿಕ ಹೆಸರು ಕೂಡ ಇರುತ್ತೆ. ಮಾನವನಿಗೆ ವೈಜ್ಞಾನಿಕ ಹೆಸರು ಹೋಮೋಸೆಪಿಯಸ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮಾನವ ಅಂದ್ರೆ ಈಗ ನಾವು ಮಾನವ ಅಂತ ಕರೀತೀವಿ, ಆದ್ರೆ ಹಿಂದೆ ಮಾನವನನ್ನು ಹೋಮೋಸೆಪಿಯಸ್ ಎಂದು ಕರೀತಾರೆ. ವೈಜ್ಞಾನಿಕವಾಗಿ ಹೋಮೋಸೆಪಿಯಸ್ ಎಂದು ಕರೀತೇವೆ. ಅದೇ ರೀತಿ ಕೆಂಪು ರಕ್ತ ಕಣಗಳ ವೈಜ್ಞಾನಿಕ ಹೆಸರು ಎರಿಥ್ರೋಸೈಟ್ಸ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್, UPSC, IAS, IPS ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳ್ತಾರೆ. ಎರಿಥ್ರೋಸೈಟ್ಸ್ ನ ಇನ್ನೊಂದು ಹೆಸರು ಕೆಂಪು ರಕ್ತ ಕಣಗಳು. ಆರ್ ಬಿ ಸಿ ಅಂದ್ರೆ ಒಂದೇ, ಎರಿಥ್ರೋಸೈಟ್ಸ್ ಅಂದ್ರೂ ಕೂಡ ಒಂದೇ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಕೆಂಪು ರಕ್ತ ಕಣಗಳು ಏನ್ ಕಾರ್ಯ ಮಾಡುತ್ತದೆ ಅಂದ್ರೆ ಆಕ್ಸಿಜನ್ ಒದಗಿಸುತ್ತದೆ. ಆಕ್ಸಿಜನ್ ಅನ್ನು ಒದಗಿಸುತ್ತದೆ. ಎಲ್ಲ ಅಂಗಾಂಶಗಳಿಗೆ ಆಕ್ಸಿಜನ್ ಅನ್ನು ಒದಗಿಸುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಸಾಗಿಸುತ್ತದೆ. ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸೂತ್ರ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. CO2 ರಾಸಾಯನಿಕ ಸೂತ್ರ ಏನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಾಸಾಯನಿಕ ಸೂತ್ರ CO2 ವಿದ್ಯಾರ್ಥಿಗಳೇ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಸಾಗಿಸುತ್ತದೆ. ಅದೇ ರೀತಿ ಪ್ರತಿಯೊಂದು ರಕ್ತದಲ್ಲಿ ಒಂದು ಹನಿ ರಕ್ತಕ್ಕೆ 4.5 to 5.5 ಮಿಲಿಯನ್ ನಷ್ಟು ರಕ್ತ ಕಣಗಳಿರುತ್ತದೆ. ಕೆಂಪು ರಕ್ತ ಕಣಗಳು ಇರುತ್ತವೆ. ರಕ್ತದ ಒಂದು ಹನಿಯಲ್ಲಿ ಎಷ್ಟಿರ್ತದಪ್ಪ ಅಂದ್ರೆ 4.5ರಿಂದ 5.5 ಮಿಲಿಯನ್ ನಷ್ಟು ಕೆಂಪು ರಕ್ತ ಕಣಗಳಿರುತ್ತದೆ ಒಂದೇ ಒಂದು ರಕ್ತದ ಒಂದು ಹನಿಯಲ್ಲಿ ವಿದ್ಯಾರ್ಥಿಗಳು. ಅದೇ ರೀತಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಯಾವ ರೋಗ ಬರುತ್ತದಪ್ಪ ಅಂದ್ರೆ ಅನಿಮಿಯಾ ರೋಗ ಬರುತ್ತದೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಾಕಷ್ಟಲ್ಲ. ಕಡಿಮೆಯಾದರೆ, ಹೆಚ್ಚಾದ್ರೆ ಅಲ್ಲ, ಕಡಿಮೆಯಾದರೆ ಯಾವ ರೋಗ ಬರುತ್ತದಪ್ಪ ಅಂದ್ರೆ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಯಾವ ರೋಗ ಬರುತ್ತದಪ್ಪ ಅಂದ್ರೆ ಅನಿಮಿಯಾ ರೋಗ ಕನ್ನಡದಲ್ಲಿ ಏನೆಂದು ಕರೀತೇವೆಪ್ಪ ಅಂದ್ರೆ ರಕ್ತಹೀನತೆ. ಈ ಒಂದು ಅನಿಮಿಯಾ ರೋಗವನ್ನು ತಡೆಗಟ್ಟಲು ನಾವು ಯಾವ ವಿಟಮಿನ್ ಅನ್ನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ವಿಟಮಿನ್ B9 ಮತ್ತು B12. ಇದನ್ನು ಜಾಸ್ತಿಯಾಗಿ ತಿನ್ನಬೇಕು ನಮ್ಮ ಆಹಾರದಲ್ಲಿ. ನಮ್ಮ ಒಂದು ದೈನಂದಿನ ಒಂದು ಆಹಾರದಲ್ಲಿ B9 ಮತ್ತು B12 ಜಾಸ್ತಿಯಾಗಿ ತಿಂದರೆ ಅನಿಮಿಯಾ ರೋಗವನ್ನು ತಡೆಗಟ್ಟಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಎಕ್ಸಾಮ್ ಅಲ್ಲಿ ಕೇಳುತ್ತದೆ. ಎಲ್ಲಿ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ಅಸ್ಥಿ ಮಜ್ಜೆ. ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತವೆ. ಕೆಂಪು ರಕ್ತ ಕಣಗಳ ಹುಟ್ಟಿದ ಸ್ಥಳ ಯಾವ್ದಪ್ಪ ಅಂದ್ರೆ ಉಗಮ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ಅಸ್ಥಿ ಮಜ್ಜೆ.
ಅಸ್ಥಿ ಮಜ್ಜೆ. ಅದೇ ರೀತಿ ಕೆಂಪು ರಕ್ತ ಕಣಗಳ ನಾಶ ಎಲ್ಲಿ ಹೊಂದುತ್ತಪ್ಪ ಅಂದ್ರೆ ಗುಲ್ಮಾದಲ್ಲಿ. ಎಲ್ಲಪ್ಪ ಅಂದ್ರೆ ಗುಲ್ಮಾದಲ್ಲಿ. ಕೆಂಪು ರಕ್ತ ಕಣಗಳು ಎಲ್ಲಿ ನಾಶ ಹೊಂದುತ್ತಪ್ಪ ಅಂದ್ರೆ ಗುಲ್ಮಾದಲ್ಲಿ ವಿದ್ಯಾರ್ಥಿಗಳೇ. ಅದೇ ರೀತಿ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅನೇಕ ಎಕ್ಸಾಮ್ ಅಲ್ಲಿ. ಕೆಂಪು ರಕ್ತ ಕಣಗಳ ಜೀವಿತಾವಧಿ 100ರಿಂದ 120 ದಿನಗಳು. 100ರಿಂದ 120 ದಿನಗಳು ಮಾತ್ರ ಇವು ನಮ್ಮ ದೇಹದಲ್ಲಿ ಬದುಕುತ್ತವೆ. ಆಮೇಲೆ ಗುಲ್ಮಾದಲ್ಲಿ ಸಾಯುತ್ತವೆ ಅಥವಾ ನಾಶವಾಗುತ್ತವೆ. ಎಲ್ಲಿ ಹುಟ್ಟುತ್ತವೆ ಅಂದ್ರೆ ಅಸ್ಥಿಮಜ್ಜೆಯಲ್ಲಿ ಹುಟ್ಟುತ್ತವೆ. ಅಸ್ಥಿಮಜ್ಜೆಯಲ್ಲಿ ಹುಟ್ಟುತ್ತವೆ, ಗುಲ್ಮದಲ್ಲಿ ಸಾಯುತ್ತವೆ. ಎಷ್ಟು ದಿನ ಅಂದ್ರೆ 100ರಿಂದ 120 ದಿನಗಳು ಮಾತ್ರ ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಬದುಕುತ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕೆಂಪು ರಕ್ತ ಕಣ ಹೆಚ್ಚಾದರೆ ಅಂದ್ರೆ ಕಡಿಮೆ ಆದ್ರೆ ಅನಿಮಿಯ ರೋಗ ಬರುತ್ತದೆ. ಹೆಚ್ಚಾದ್ರೆ ಮತ್ತೆ ಏನ್ ತೊಂದರೆ ಆಗ್ತದೆ? ರಕ್ತದ ಒತ್ತಡ ಹೆಚ್ಚುತ್ತದೆ. ರಕ್ತದ ಒತ್ತಡ ಹೆಚ್ಚುತ್ತದೆ. ಆಮೇಲೆ BP ಜಾಸ್ತಿ ಆಗುತ್ತದೆ. ಇಲ್ಕಂದ್ರೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಜಾಸ್ತಿ ಇರುತ್ತದೆ. ಕಡಿಮೆ ಇರಬಾರ್ದು, ಹೆಚ್ಚು ಇರಬಾರ್ದು. ಮೀಡಿಯಂ ಆಗಿ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಮೀಡಿಯಂ ಆಗಿ ಇರಬೇಕು ನೋಡ್ರಿ ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತೊಂದು ಯಾವ್ದಪ್ಪ ಅಂದ್ರೆ ರಕ್ತದ ಕಣ ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳ ವೈಜ್ಞಾನಿಕ ಹೆಸರು ಕೇಳಿದ್ದಾರೆ ವಿದ್ಯಾರ್ಥಿಗಳು, ಲೂಕೋಸೈಟ್ಸ್ ವಿದ್ಯಾರ್ಥಿಗಳೇ. ಬಿಳಿ ರಕ್ತ ಕಣಗಳು ಇನ್ನೊಂದು ಹೆಸರು ಲೂಕೋಸೈಟ್ಸ್, ವೈಜ್ಞಾನಿಕ ಹೆಸರು. ಅದೇ ರೀತಿ ಕೆಂಪು ರಕ್ತ ಕಣಗಳು ಎರಿಥ್ರೋಸೈಟ್ಸ್, ಬಿಳಿ ರಕ್ತ ಕಣಗಳು ಲೂಕೋಸೈಟ್ಸ್. ಅದೇ ರೀತಿ ಈ ಬಿಳಿ ರಕ್ತ ಕಣಗಳನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರೀತೀವಪ್ಪ ಅಂದ್ರೆ WBC. ಯಾವ ಬಿಸಿ? WBC, ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ವಿದ್ಯಾರ್ಥಿಗಳೇ, ವೈಟ್ ಬ್ಲಡ್ ಸೆಲ್ಸ್. WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ವಿದ್ಯಾರ್ಥಿಗಳೇ WBC ಅಂದ್ರೆ. ಅದೇ ರೀತಿ WBC ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂದ್ರೆ ಅಸ್ಥಿಮಜ್ಜೆಯಲ್ಲೇ ಉತ್ಪತ್ತಿ ಆಗುತ್ತವೆ. ಎಲ್ಲಪ್ಪ ಅಂದ್ರೆ ಅಸ್ಥಿಮಜ್ಜೆಯಲ್ಲೇ ಉತ್ಪತ್ತಿ ಆಗುತ್ತವೆ. ಅದೇ ರೀತಿ ಈ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಜೀವಿತಾವಧಿ 14 ದಿನಗಳು. ಇವಾಗ 12ರಿಂದ 14 ದಿನಗಳು ವಿದ್ಯಾರ್ಥಿಗಳು. 12ರಿಂದ 14 ದಿನಗಳು. ಅಥವಾ ಇನ್ನೊಂದು ಆಪ್ಷನ್ ಎಕ್ಸಾಮ್ ಅಲ್ಲಿ ಕೊಡುತ್ತಾರೆ, 2 ವಾರ ಅಂತ ಕೊಟ್ಟು ಬಿಟ್ಟಿದ್ದಾರೆ ಅನೇಕ ಎಕ್ಸಾಮ್ ಅಲ್ಲಿ. ಒಂದು ಎಕ್ಸಾಮ್ ಅಲ್ಲಿ 12 ದಿನ 14 ದಿನ ಕೊಟ್ಟಿದ್ದಾರೆ. 12ರಿಂದ 14 ದಿನ ಅಥವಾ 2 ವಾರ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ. ಯಾವ್ದಾದರೂ ಕೊಡಬಹುದು ಆಪ್ಷನ್. ನಾವು ಕರೆಕ್ಟ್ ಆಗಿ ಟಿಕ್ ಮಾಡಿ ಬರಬೇಕು ವಿದ್ಯಾರ್ಥಿಗಳೇ. ಬಿಳಿ ರಕ್ತ ಕಣಗಳು 12ರಿಂದ 14 ದಿನಗಳು. ಅದೇ ರೀತಿ 2 ವಾರ ಅಂದ್ರೂ ಕೂಡ ಒಂದೇ, 12ರಿಂದ 14 ದಿನಗಳಂದ್ರೂ ಕೂಡ ಒಂದೇ ವಿದ್ಯಾರ್ಥಿಗಳೇ. ಅದೇ ರೀತಿ ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಯಾವ ರೋಗ ಬರುತ್ತದೆ? ಅದೇ ರೀತಿ ಹೆಚ್ಚಾದರೆ ರೋಗ ಬರುತ್ತೆ, ಕಡಿಮೆ ಆದರೆ ಕೂಡ ರೋಗ ಬರುತ್ತೆ. ನೋಡ್ರಿ, ನಮ್ಮ ಬಾಡಿಯನ್ನು ಸಮತೋಲನದಿಂದ ಕಾಪಾಡಿಕೊಂಡು ಹೋಗಿರಬೇಕು. ನಾವು ಸಮತೋಲನದಿಂದ ಕಾಪಾಡಿಕೊಂಡು ಹೋಗಬೇಕಾದ್ರೆ ಹೆಚ್ಚಿನ ನೀರನ್ನು ಕುಡಿಯಬೇಕು ವಿದ್ಯಾರ್ಥಿಗಳು. ಹಸಿ ತರಕಾರಿಯನ್ನು ತಿನ್ನಬೇಕು. ಯಾವುದೇ ಚಿಕನ್ ಆಗ್ಲಿ, ಮಟನ್ ಆಗ್ಲಿ, ಆಲ್ಕೋಹಾಲ್ ಆಗ್ಲಿ ಯಾವುದನ್ನು ತಗೋಬಾರದು. ಹಸಿರು ತರಕಾರಿಯನ್ನು ಮಾತ್ರ ತಿನ್ನಬೇಕು. ಅದೇ ರೀತಿ ಪಾಲಿಶ್ ಮಾಡೋದ ಅಕ್ಕಿ. ಇವಾಗ ನಮಗೆ ಎಕ್ಸಾಂಪಲ್ ಆಗಿ ನಮ್ಮ ಒಂದು ಓಪನ್ ಅಂಗಡಿಗಳಲ್ಲಿ ಪಾಲಿಶ್ ಮಾಡದ ಅಕ್ಕಿ ಬರುತ್ತದೆ. ಅದನ್ನು ತಿಂದರೆ ನಾವು ವಿಟಮಿನ್ಗಳು ಜಾಸ್ತಿ ಇರುತ್ತವೆ. ರೈಸ್ ಮಿಲ್ ಹೋಗಿ ಪಾಲಿಶ್ ಮಾಡಿ ಅಕ್ಕಿಯನ್ನು ತಿನ್ನಬಾರದು ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ನೋಡ್ರಿ, ಲುಕೋಮಿಯಾ ರೋಗ ಬರುತ್ತದೆ. ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಯಾವ ರೋಗ ಬರ್ತದೆ ಅಂದ್ರೆ ಲುಕೋಮಿಯಾ ಅಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ. ಬ್ಲಡ್ ಕ್ಯಾನ್ಸರ್ ಅಂದ್ರೆ ಗೊತ್ತಾಗುತ್ತೆ. ಬ್ಲಡ್ ಕ್ಯಾನ್ಸರ್ ಅಂದ್ರೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು. ಬ್ಲಡ್ ಕ್ಯಾನ್ಸರ್ ಬರುತ್ತದೆ ಹೆಚ್ಚಾದ್ರೆ. WBC ನಮ್ಮ ದೇಹದಲ್ಲಿ ಹೆಚ್ಚಾದ್ರೆ ಯಾವ ರೋಗ ಬರುತ್ತದೆ? ಕ್ಯಾನ್ಸರ್ ರೋಗ ಬರುತ್ತದೆ, ಬ್ಲಡ್ ಕ್ಯಾನ್ಸರ್ ಬರುತ್ತದೆ. ಅದೇ ವಿದ್ಯಾರ್ಥಿಗಳೇ, ಈ ಒಂದು ಬಿಳಿ ರಕ್ತ ಕಣಗಳಲ್ಲಿ ಒಂದು ಅಂಶ ಇರುತ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಅಂಶ ಯಾವ್ದಪ್ಪ ಅಂದ್ರೆ ಲಿಂಫೋಸೈಟ್. ಯಾವ ಸೈಟ್? ಲಿಂಫೋಸೈಟ್ ಏನ್ ಮಾಡ್ತದೆ? ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುತ್ತದೆ. ಯಾವ ಶಕ್ತಿ ಹೆಚ್ಚಳ ಮಾಡುತ್ತದೆ? ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುತ್ತದೆ ವಿದ್ಯಾರ್ಥಿಗಳೇ. ಚೆನ್ನಾಗಿ ಕೇಳಿ, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಲಿಂಫೋಸೈಟ್ ನ ಕಾರ್ಯ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅನೇಕ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಇದು. ತುಂಬಾ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಈ ಲಿಂಫೋಸೈಟ್ ಏನ್ ಮಾಡುತ್ತದೆ? ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡಿದರೆ, ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿ ಒಳಗೆ ಹೆಚ್ಚಿದ್ದರೆ ಯಾವುದೇ ಜ್ವರ ಬರುವುದಿಲ್ಲ ಜಾಸ್ತಿಯಾಗಿ. ಅದೇ ರೀತಿ ಮನುಷ್ಯ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತದೆ ವಿದ್ಯಾರ್ಥಿಗಳು. ಅದೇ ರೀತಿ ಮನುಷ್ಯ ಶಕ್ತಿ ಅದೇ ರೀತಿ ಒಂದು ಬಲಿಷ್ಠವಾಗಿ ಇರುತ್ತಾನೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಬಿಳಿ ರಕ್ತ ಕಣಗಳಲ್ಲಿ 2 ವಿಧಗಳು ಇರುತ್ತವೆ. 2 ವಿಧಗಳು ಯಾವಪ್ಪ ಅಂದ್ರೆ ಒಂದು ಮೋನೋಸೈಟ್ ಮತ್ತು ಒಂದು ಲಿಂಫೋಸೈಟ್. ಲಿಂಫೋಸೈಟ್ ವಿದ್ಯಾರ್ಥಿಗಳೇ. ಮೋನೋಸೈಟ್ ನ ಕಾರ್ಯ ಏನಪ್ಪ ಅಂದ್ರೆ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ಹೊರಹಾಕುವುದು. ಮೋನೋಸೈಟ್ ನ ಕಾರ್ಯ ಕೇಳಿದ್ದಾರೆ, ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುವುದು ಅಥವಾ ಹೊರಗೆ ಹಾಕುವುದು. ನಮ್ಮ ದೇಹ ಒಳಗೆ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ ವಿದ್ಯಾರ್ಥಿಗಳೇ. ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುವುದು ಯಾವ್ದಪ್ಪ ಅಂದ್ರೆ ಮೋನೋಸೈಟ್. ಅದೇ ರೀತಿ ಲಿಂಫೋಸೈಟ್ ಏನಪ್ಪ ಅಂದ್ರೆ ಪ್ರತಿಕಾಯಗಳ ಉತ್ಪಾದನೆ. ಅಂದ್ರೆ ಪ್ರತಿಕಾಯಗಳು ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತದೆ. ಪ್ರತಿಕಾಯಗಳ ವಿರುದ್ಧ ಹೋರಾಡುತ್ತದೆ. ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ಬಿಳಿ ರಕ್ತ ಕಣಗಳನ್ನು ದೇಹದ ಸೈನಿಕರು ಎಂದು ಕರೆಯುತ್ತೇವೆ. ದೇಹದ ಸೈನಿಕರು. ಸೋಲ್ಜರ್ ಆಫ್ ದ ಬಾಡಿ. ಅದೇ ರೀತಿ ನಮ್ಮ ದೇಶದ ಸೈನಿಕರಂಗ ನಮ್ಮ ದೇಹಕ್ಕೆ ಸೈನಿಕರು ಬಿಳಿ ರಕ್ತ ಕಣಗಳು. WBC ಲೂಕೋಸೈಟ್ಸ್ ಅಂದ್ರೆ ಒಂದೇ, WBC ಅಂದ್ರೆ ಒಂದೇ, ಬಿಳಿ ರಕ್ತ ಕಣಗಳಂದ್ರೂ ಕೂಡ ಒಂದೇ ವಿದ್ಯಾರ್ಥಿಗಳೇ.
ನಮ್ಮ ದೇಹದ ಸೈನಿಕರು ಯಾರಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, UPSC, KS, IAS, ಅದೇ ರೀತಿ FD, SD, SSC ಅಲ್ಲಿ ಕೇಳಿದ್ದಾರೆ. ಸಾಕಷ್ಟು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್. ನಮ್ಮ ದೇಹದ ಸೈನಿಕರು ಯಾರಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳ ವಿದ್ಯಾರ್ಥಿಗಳೇ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತೊಮ್ಮೆ ಹೇಳ್ತೀನಿ, ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಾನು ಎಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ, ಅನೇಕ ಕ್ವಶನ್ ಪೇಪರ್ ಹಿಂದೆ ನಡೆದ ಕ್ವಶನ್ ಪೇಪರ್, ಅದೇ ರೀತಿ ಒಳ್ಳೆ ಬುಕ್ಸ್ ರೆಫರ್ ಮಾಡಿ ಕ್ಲಾಸ್ ಮಾಡಕತ್ತೀನಿ ವಿದ್ಯಾರ್ಥಿ. ದಯವಿಟ್ಟು ಈ ವಿಡಿಯೋನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ನಮ್ಮ ದೇಹದ ರಕ್ತದಲ್ಲಿರುವ ಎರಡು ಪ್ರಮುಖ ಅಂಶಗಳು. ಅದೇ ರೀತಿ ವಿದ್ಯಾರ್ಥಿ, ಕೆಂಪು ರಕ್ತ ಕಣಗಳನ್ನು ಎರಿಥ್ರೋಸೈಟ್ಸ್ ಎಂದು ಕರೀತೇವೆ. ಅದೇ ರೀತಿ ಕೆಂಪು ರಕ್ತ ಕಣಗಳನ್ನು RBC ಎಂದು ಕರೀತೇವೆ. ರೆಡ್ ಬ್ಲಡ್ ಸೆಲ್ಸ್. ಏನಪ್ಪಾ? ರೆಡ್ ಬ್ಲಡ್ ಸೆಲ್ಸ್. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಕೆಂಪು ರಕ್ತ ಕಣ ಏನು ಮಾಡ್ತಪ್ಪ ಅಂದ್ರೆ ದೇಹದಲ್ಲಿ ಆಕ್ಸಿಜನ್ ಅನ್ನು ಒದಗಿಸುತ್ತದೆ, ಶ್ವಾಸಕೋಶಗಳಿಗೆ ಆಕ್ಸಿಜನ್ ಅನ್ನು ಒದಗಿಸುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು, ಕೆಂಪು ರಕ್ತ ಕಣ ಎಲ್ಲಿ ಉಗಮವಾಗುತ್ತದಪ್ಪ ಅಂದ್ರೆ ಅಸ್ಥಿ ಮಧ್ಯೆಯಲ್ಲಿ ಉಗಮವಾಗಿ ಗುಲ್ಮಾದಲ್ಲಿ ಸಾಯುತ್ತವೆ, ನಾಶವಾಗುತ್ತವೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಸಾಗಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಸೂತ್ರ CO2. ಇದು ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಕೆಂಪು ರಕ್ತ ಕಣಗಳು ನಮ್ಮ ದೇಹದ ಒಂದು ಹನಿಯಲ್ಲಿ ಎಷ್ಟಿರ್ತಾವ ಅಂದ್ರೆ 4.5ರಿಂದ 5.5 ಮಿಲಿಯನ್ ರಷ್ಟು ಇರ್ತವೆ. ಒಂದೇ ಒಂದು ಹನಿಯಲ್ಲಿ ಕೆಂಪು ರಕ್ತ ಕಣಗಳು. ಅದೇ ರೀತಿ ಕೆಂಪು ರಕ್ತ ಕಣಗಳು ಕಡಿಮೆ ಆದರೆ ಅನಿಮಿಯಾ ಅಥವಾ ರಕ್ತಹೀನತೆ ರೋಗ ಬರುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಅನಿಮಿಯಾ ರೋಗವನ್ನು ನಾವು ತಡೆಗಟ್ಟಲು B9 ಮತ್ತು B12 ಒಂದು ವಿಟಮಿನ್ ಅನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಹೇಳ್ತಾರೆ 100ರಿಂದ 120 ದಿನಗಳು. ಅಷ್ಟೇ ಮಟ್ಟಿಗೆ ನಮ್ಮ ದೇಹದಲ್ಲಿ ಅವು ಬದುಕುತ್ತವೆ. ಆಮೇಲೆ ಗುಲ್ಮದಲ್ಲಿ ನಾಶವಾಗುತ್ತವೆ ಅಥವಾ ಸಾಯುತ್ತವೆ. ಅದೇ ರೀತಿ ಕೆಂಪು ರಕ್ತ ಕಣ ಹೆಚ್ಚಾದರೆ ರಕ್ತದ ಒತ್ತಡ ಹೆಚ್ಚಾಗುತ್ತದೆ. ರಕ್ತದ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು? ಸಿಗ್ಮೋಮ್ಯಾನೋಮೀಟರ್. ರಕ್ತದ ಒತ್ತಡವನ್ನು ಅಳೆಯುವ ಮಾನ ಯಾವ್ದಪ್ಪ ಅಂದ್ರೆ ಸಿಗ್ಮೋಮ್ಯಾನೋಮೀಟರ್. ನಮಗೆ ಯಾವುದೇ ಒಂದು ಎದೆನೋವಾದಾಗ ನಮ್ಮ ರಕ್ತದ ಒತ್ತಡವನ್ನು ಅಳೆಯುತ್ತಾ ಇವೆ. ಸಿಗ್ಮೋಮ್ಯಾನೋಮೀಟರ್ ಗೊತ್ತಿರಬೇಕು. ಸಿಗ್ಮೋಮ್ಯಾನೋಮೀಟರ್ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ರಕ್ತದ ಒತ್ತಡವನ್ನು ಅಳೆಯುತ್ತದೆ. ಈ ಒತ್ತಡದಿಂದ ನಮಗೆ ಹಾರ್ಟ್ ಅಟ್ಯಾಕ್ ಬಂದಿದ್ದಿಲ್ಲ ಅಂತ ಅವಾಗೆ ಗೊತ್ತಾಗುತ್ತದೆ. ಒತ್ತಡ ಹೆಚ್ಚಿದ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತದೆ, BP ಜಾಸ್ತಿ ಆಗುತ್ತದೆ ಅಥವಾ ಲೋ ಆಗುತ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಬಿಳಿ ರಕ್ತ ಕಣಗಳನ್ನು ಲೂಕೋಸೈಟ್ಸ್ ಎಂದು ಕರೀತೇವೆ ವೈಜ್ಞಾನಿಕ ಹೆಸರು. ಅದೇ ರೀತಿ ಇಂಗ್ಲಿಷ್ ಅಲ್ಲಿ WBC ಎಂದು ಕರೀತೇವೆ, ವೈಟ್ ಬ್ಲಡ್ ಸೆಲ್ಸ್. ಅದೇ ರೀತಿ ವಿದ್ಯಾರ್ಥಿಗಳೇ, ಬಿಳಿ ರಕ್ತ ಕಣಗಳ ಜೀವಿತಾವಧಿ 12ರಿಂದ 14 ದಿನಗಳು ಅಥವಾ 2 ವಾರ ಎಂದು ಕೂಡ ಕೆಲವು ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ. 2 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಆದರೂ ಸರಿ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ವಿದ್ಯಾರ್ಥಿಗಳೇ ಲೂಕೋಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್ ರೋಗ ಬರುತ್ತದೆ. ಅದೇ ರೀತಿ ಬಿಳಿ ರಕ್ತ ಕಣಗಳ ಒಂದು ಅಂಶ ಏನ್ ಮಾಡ್ತದೆ, ಲಿಂಫೋಸೈಟ್ಸ್ ಏನ್ ಮಾಡ್ತದೆ, ಒಂದು ಭಾಗ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತದೆ. ಲಿಂಫೋಸೈಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡುತ್ತದೆ. ಅದೇ ರೀತಿ ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡುತ್ತದೆ. ನಮ್ಮ ದೇಹದಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡಿ ಅವು ಹೋರಾಡುತ್ತವೆ ಸೈನಿಕರು. ಅದೇ ರೀತಿ ಅದನ್ನೇ WBC ಅನ್ನು ಬಿಳಿ ರಕ್ತ ಕಣಗಳನ್ನೇ ದೇಹದ ಸೈನಿಕರು ಎಂದು ಕರೆಯುತ್ತೇವೆ, ಬಾಡಿ ಆಫ್ ಸೋಲ್ಜರ್ WBC. ಅದೇ ರೀತಿ ವಿದ್ಯಾರ್ಥಿಗಳೇ, ಇವುಗಳಲ್ಲಿ 2 ವಿಧ, ಬಿಳಿ ರಕ್ತ ಕಣಗಳಲ್ಲಿ 2 ವಿಧ, ಒಂದು ಮೋನೋಸೈಟ್ ಮತ್ತು ಒಂದು ಲಿಂಫೋಸೈಟ್. ಮೋನೋಸೈಟ್ ಏನ್ ಮಾಡುತ್ತದಪ್ಪ ಅಂದ್ರೆ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತದೆ. ಅದೇ ರೀತಿ ಲಿಂಫೋಸೈಟ್ ಏನ್ ಮಾಡ್ತದೆ, ಪ್ರತಿಕಾಯಗಳನ್ನು ಉತ್ಪಾದನೆ ಮಾಡುತ್ತದೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪದೇ ಕೇಳಿದ್ದಾರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಸ್ಪರ್ಧಾರ್ಥಿಗಳೇ ವಿದ್ಯಾರ್ಥಿಗಳೇ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿ. ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಶೇರ್ ಮಾಡುವ ಮೂಲಕ ಅನೇಕ ಜನರಿಗೆ ಕೂಡ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳು, ಅನೇಕ ಒಂದು ಸ್ಪರ್ಧಾರ್ಥಿಗಳಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಎಲ್ಲರಿಗೂ ಓದುವ ಎಲ್ಲಾ ಪ್ರಜೆಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು GK 18ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.